ಆಧರಿಸಿ ಇವರೆಲ್ಲರ ಮೇಲೆ ಎಫ್ಐಆರ್ ಆಗಿರುವಂತದ್ದು ಈ ಕ್ಷಣದಿಂದ ಮತ್ತೆ ಬೇರೆ ರೀತಿಯ ತಿರುವನ್ನ ಪಡೆದುಕೋಬಹುದಾ? ಏನೆಲ್ಲ ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಹೌದು ಶ್ರೀಪದ್ ಪಾಟೀಲ್, ಇದು ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಇದ್ದಂತಹ ಪಾಂಗಳ ರಸ್ತೆಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು. ಅಂದ್ರೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು. ಆ ಬಳಿಕ ಬಹಳಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಯೂಟ್ಯೂಬರ್ಗಳ ಪರವಾಗಿ, ಜೊತೆಗೆ ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಆ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಆ ಬಳಿಕ ಧರ್ಮಸ್ಥಳ ಗ್ರಾಮಸ್ಥರು ನಮ್ಮ ಊರಿನ ಬಗ್ಗೆ, ಜೊತೆಗೆ ನಮ್ಮ ಊರಿನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಇದು ಸರಿಯಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ಅಲ್ಲಿಂದ ಪಾಂಗಳ ರಸ್ತೆಯಿಂದ ರಾತ್ರಿ ವೇಳೆ ಪೊಲೀಸರು ಅಲ್ಲಿಂದ ಚದುರಿಸಿದ್ರು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕುಳಿತು ಬಹಳಷ್ಟು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಎಸ್ಪಿ ಬರಬೇಕು, ಜಿಲ್ಲಾಧಿಕಾರಿ ಬರಬೇಕು ಸ್ಥಳಕ್ಕೆ, ನಮಗೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆ ಮಾಡಿದ್ರು. ನೂರಾರು ಮಂದಿ ಗ್ರಾಮಸ್ಥರು ಕೂಡ ಅಲ್ಲಿ ಸೇರಿದ್ರು. ಆ ಬಳಿಕ ಎಸ್ಪಿ ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಭರವಸೆಯನ್ನು ಕೂಡ ನೀಡಿದ್ರು. ಆ ಬಳಿಕ ಅವರನ್ನು ಅಲ್ಲಿಂದ ಕಳುಹಿಸುವಂತ ವ್ಯವಸ್ಥೆ ಮಾಡಿದ್ರು. ಜೊತೆಗೆ ಈ ಊರಿನ ಪ್ರಮುಖರನ್ನ ಕರೆದು ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ಈಗ ಏನು ದೂರನ್ನು ಕೂಡ ತೆಗೆದುಕೊಂಡಿರುವಂತದ್ದು, ಅಂದ್ರೆ ಎರಡು ಕಡೆ ಕೂಡ ದೂರು ತೆಗೆದುಕೊಂಡಿರುವಂತದ್ದು. ಸದ್ಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮನ್ಗೆ ಹಲ್ಲೆ ನಡೆಸಿದ್ರು. ಅದರ ವಿರುದ್ಧವಾಗಿ ದೂರನ್ನು ತೆಗೆದುಕೊಂಡಿದ್ರು. ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. 3 ಮಂದಿ ವಿರುದ್ಧ, ಅಂದ್ರೆ ಹಲ್ಲೆ ಮಾಡಿದವರ 3 ಮಂದಿಯವರ ವಿರುದ್ಧ ಎಫ್ಐಆರ್ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಆಗಿರುವಂತದ್ದು. ನಿನ್ನೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಅಂದ್ರೆ ರಾತ್ರಿ ವೇಳೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಗ್ರಾಮದ ಜನರು ಸೇರಿದ್ರು. ಬಹಳಷ್ಟು ದೊಡ್ಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ನಮ್ಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾರೆ ಮತ್ತು ಇಲ್ಲಿನೊಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ಆಕ್ರೋಶವನ್ನು ಎಸ್ಪಿ ಅವರ ಮುಂದೆಯೂ ಕೂಡ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ಬಳಿಕ ಈ ಊರಿನ ಪ್ರಮುಖರು ಸೇರಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಈ ಕುರಿತೊಂದು ದೂರನ್ನು ಕೂಡ ನೀಡಿರುವಂತದ್ದು. ಸದ್ಯ ಪರಿಸ್ಥಿತಿ ಶಾಂತವಾಗಿ ಇರುವಂತದ್ದು. ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು. ಎಸ್ಪಿ ಅವರೇ ಕೂಡ ನಿನ್ನೆ ಬಂದು ಮಾಧ್ಯಮಗಳಿಗೆ ಮಾಹಿತಿ ನೀಡುತ್ತಾ ಹೇಳ್ತಾ ಇದ್ರು, ಅಂದ್ರೆ ಕಾನೂನನ್ನು ಈ ರೀತಿಯಾಗಿ ಕೈಗೆತ್ತಿಕೊಳ್ಳೋದು ಸರಿಯಲ್ಲ. ಯಾರೇ ಆಗ್ಲಿ, ಒಂದಷ್ಟು ಸಿಸಿಟಿವಿ ವಿಡಿಯೋಗಳೇನಿದೆ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಮುಂದಿನ ಹಂತದಲ್ಲಿ ಕ್ರಮ ಕೈಗೊಳ್ತೀವಿ, ಅಂದ್ರೆ ಯಾರೆಲ್ಲ ಕಾನೂನನ್ನು ಕೈಗೆತ್ತಿಕೊಂಡಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತಿದ್ದೀವಿ ಮತ್ತು ಈ ಊರಿನಲ್ಲಿ ಒಂದಷ್ಟು ಭದ್ರತೆಯನ್ನು ಹೆಚ್ಚಿಸ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಹಲ್ಲೆಗೊಳಗಾಗಿ ಯಾರೆಲ್ಲ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಔಟ್ ಆಫ್ ಡೇಂಜರ್ ಅನ್ನುವಂತ ಮಾತನ್ನು ಎಸ್ಪಿ ಅವರು ಹೇಳಿರುವಂತದ್ದು. ರಾತ್ರಿ ವೇಳೆಗಾಗಲೇ ಹೆಚ್ಚಿನ ಬಿಗಿ ಪೊಲೀಸ್ ಭದ್ರತೆಯನ್ನು ಧರ್ಮಸ್ಥಳ ಭಾಗದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಶ್ರೀಪಾದ್ ಪಾಟೀಲ್. ದಿನೇಶ್, ಈಗ ಮತ್ತೊಂದು ವಿಚಾರ ಏನಂತಂದ್ರೆ, ಅಲ್ಲಿ ಧರ್ಮಸ್ಥಳದವರ ಆಗ್ರಹ ಏನಾಗಿತ್ತು, ಇಂಥ ಅಪಪ್ರಚಾರ ಮಾಡುವಂತ ಯೂಟ್ಯೂಬರ್ಸ್ಗೆ ಕಡಿವಾಣ ಹಾಕಬೇಕು. ಎಲ್ಲಿಂದನೋ ಬರ್ತಾರೆ, ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಊರಿನ ಬಗ್ಗೆ ಸುಳ್ಳು ವಿಚಾರಗಳನ್ನ ಹೇಳ್ತಾರೆ. ಇದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಕೂರ್ಬೇಕಾ ಅಂತ ನಿನ್ನೆ ಅವರು ಆಕ್ರೋಶದ ಕಟ್ಟೆ ಒಡೆದೋಗಿತ್ತು. ಸೊ ಈಗ ಪೊಲೀಸರ ಮುಂದೆ ಹಲವು ಸವಾಲುಗಳಿದೆ. ಈ ರೀತಿಯ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗೋದಕ್ಕೆ ಕಾರಣೀಕರ್ತರಾಗಿ ಇವರಾಗ್ತಾ ಇದ್ದಾರೆ ಅಂತ ಧರ್ಮಸ್ಥಳದವರ ಆರೋಪ ಅಂದ ಮೇಲೆ ಇಂಥವರಿಗೆ ಕಡಿವಾಣ ಹಾಕುವಂತಹ ಕೆಲಸ ಈಗ ಮಂಗಳೂರು ಪೊಲೀಸರಿಂದ ಅಥವಾ ಬೆಳ್ತಂಗಡಿ ಪೊಲೀಸರಿಂದ ಆಗಬಹುದಾ? ಶ್ರೀಪಾದ್ ಪಾಟೀಲ್, ನಿನ್ನೆಯೂ ಕೂಡ ನೀವು ಹೇಳಿದಂಗೆ ಅವರ ಆಕ್ರೋಶ ಅದೇ ಆಗಿರುವಂತದ್ದು. ಧರ್ಮಸ್ಥಳ ಪಾಂಗಳ ಭಾಗದಲ್ಲಿ ನೂರಾರು ಮಂದಿ ಧರ್ಮಸ್ಥಳ ಗ್ರಾಮಸ್ಥರು ಸೇರಿ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಲ್ಲಿ ಬಹಳಷ್ಟು ಜನ ಸೇರಿದ್ರು. ಆ ಬಳಿಕ ಪೊಲೀಸರು ಅಲ್ಲಿಂದ ಕಳುಹಿಸಿದ್ರು. ಅವ್ರದ್ದು ಆಕ್ರೋಶ ಒಂದೇ ಆಗಿತ್ತು, ಅಂದ್ರೆ ನಮ್ಮ ಊರಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಜೊತೆಗೆ ಇಲ್ಲಿನ ಪ್ರತಿಷ್ಠಿತ ಕುಟುಂಬ ಹೊಂದಿದೆ, ಅವರ ವಿರುದ್ಧವಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇದಕ್ಕೆ ಕಡಿವಾಣ ಹಾಕಬೇಕು. ನಾವು ಬಹಳಷ್ಟು ದಿನದಿಂದ ಸಹಿಸಿಕೊಂಡು ಕೂತಿದ್ದೀವಿ, ಆದ್ರೆ ಇನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಮಗೂ ಒಂದು ತಾಳ್ಮೆ ಅನ್ನೋದು ಇದೆ. ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ಮಾತಾಡ್ತಾನೆ ಇರ್ತಾರೆ ಹೊರತು ಅವರ ವಿರುದ್ಧ ಯಾವುದೇ ರೀತಿಯಾಗಿ ಕ್ರಮ ಜರುಗಿಸುವುದಿಲ್ಲ. ಹಾಗಾಗಿ ಅವರು ಮತ್ತೆ ಈ ರೀತಿಯಾಗಿ ಮಾತಾಡ್ತಾನೆ ಇರುತ್ತಾರೆ ಅನ್ನುವಂತ ಒಂದು ಆಕ್ರೋಶದ ಮಾತುಗಳನ್ನು ನಿನ್ನೆ ಪ್ರತಿಭಟನಾ ಸಂದರ್ಭದಲ್ಲೂ ಕೂಡ ಹೇಳಿರುವಂತದ್ದು. ಬಹಳಷ್ಟು ಆಕ್ರೋಶವನ್ನು ಪ್ರತಿಭಟನಾ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ನೂರಾರು ಮಂದಿ ಸೇರಿ ಆ ಒಂದು ಧರ್ಮಸ್ಥಳ ಪೊಲೀಸ್ ಠಾಣೆಯ
ಮುಂದೆ ಕುಳಿತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಎಸ್ಪಿ ಮತ್ತು ಜಿಲ್ಲಾಧಿಕಾರಿ ಬರಲೇಬೇಕು ಅನ್ನುವಂತ ಪಟ್ಟು ಹಿಡಿದಿದ್ರು. ಆ ಬಳಿಕ ಎಸ್ಪಿ ಅವರು ಬಂದು ಅವರನ್ನ ಮನವೊಲಿಸಿರುವಂತದ್ದು ಮತ್ತು ಅಲ್ಲಿನ ಪ್ರಮುಖರನ್ನು ಕರೆದು ಮಾತಾಡಿರುವಂತದ್ದು ಮತ್ತು ಆ ಒಂದು ಪ್ರಮುಖರೇನಿದ್ದಾರೆ, ಈ ಒಂದು ಊರಿಗೆ ಸೇರಿದಂತ ಪ್ರಮುಖರೇನಿದ್ದಾರೆ ಅವರು ಅವರ ಪ್ರತಿಭಟನಾಕಾರರ ಮನವೊಲಿಸಿ ಕಳುಹಿಸಿರುವಂತದ್ದು. ಅಂದ್ರೆ ನಮ್ಗೆ ಪೊಲೀಸ್ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡುವಂತಹ ಭರವಸೆ ನೀಡಿದ್ದಾರೆ, ನೀವೆಲ್ಲರೂ ಹೋಗಿ ಅಂತ ರಾತ್ರಿ ವೇಳೆ ಮನವಿ ಮಾಡಿದ್ರು. ಅವರ ಮನವಿ ಮೇರೆಗೆ ರಾತ್ರಿ ವೇಳೆ ಜನರು ತೆರಳಿದ್ರು. ಆದ್ರೆ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದೆ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನವನ್ನು ಸೇರಿಸಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಒಟ್ಟಲ್ಲಿ ಬಹಳಷ್ಟು ಜೋರು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆ ಆಗಿತ್ತು. ಅವರ ಆಗ್ರಹ ಕೂಡ ಇದೇ ಆಗಿತ್ತು. ಅಂದ್ರೆ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ, ಅವಹೇಳನ ಮಾಡ್ತಾರೆ ಅನ್ನುವಂತ ಒಂದು ಆಕ್ರೋಶ ಆಗಿತ್ತು. ಸದ್ಯ ಎಸ್ಪಿ ಅವರಿಗೆ ಇದೇ ರೀತಿಯಂತ ದೂರನ್ನು ಕೂಡ ಧರ್ಮಸ್ಥಳದ ಪ್ರಮುಖರು ನೀಡಿರುವಂತದ್ದು. ಅಂದ್ರೆ ಕ್ಷೇತ್ರದ ಬಗ್ಗೆ ಮತ್ತು ಒಂದು ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅನ್ನುವಂತ ದೂರನ್ನು ಕೂಡ ನೀಡಿರುವಂತದ್ದು. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ಎಸ್ಪಿ ಅವರು ಕೂಡ ಇದರ ಬಗ್ಗೆ ಮಾತಾಡಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ದೂರು ಬಂದಿದೆ, ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ, ಪರಿಶೀಲನೆ ಮಾಡಿ ಯಾರೆಲ್ಲ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಿನಲ್ಲಿ ನಿನ್ನೆ ಸಂಜೆ ವೇಳೆಗೆ ಧರ್ಮಸ್ಥಳ ಭಾಗದಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ಬಹಳಷ್ಟು ಉದ್ವಿಗ್ನ ಆಗಿತ್ತು. ಪೊಲೀಸರು ಹರಸಾಹಸ ಪಟ್ಟು ಪರಿಸ್ಥಿತಿಯನ್ನು ಸರಿ ಮಾಡಿರುವಂತದ್ದು. ಆ ಬಳಿಕ ಪ್ರತಿಭಟನೆ ಕೂಡ ನಡೆದಿತ್ತು. ಪ್ರತಿಭಟನಾಕಾರರು ಬಿಗಿ ಪಟ್ಟನ್ನು ಹಿಡಿದಿದ್ರು. ಆ ಬಳಿಕ ಊರಿನ ಪ್ರಮುಖರು ಬಂದು ಅವರನ್ನ ಸಮಾಧಾನ ಪಡಿಸಿ ಕಳುಹಿಸಿರುವಂತದ್ದು. ಏನು ಈ ರೀತಿಯಾಗಿ ಮಾತನಾಡುವವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ನೀಡಿ ಅಲ್ಲಿಂದ ಜನರು ನಿನ್ನೆ ತೆರಳಿದ್ರು. ಶ್ರೀಪಾದ್ ಪಾಟೀಲ್. ಆಯ್ತು ದಿನೇಶ್, ಒಂದ್ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆಧರಿಸಿ ಇವರೆಲ್ಲರ ಮೇಲೆ ಎಫ್ಐಆರ್ ಆಗಿರುವಂತದ್ದು ಈ ಕ್ಷಣದಿಂದ ಮತ್ತೆ ಬೇರೆ ರೀತಿಯ ತೀರ್ವನ್ನ ಪಡೆದುಕೋಬಹುದಾ? ಏನೆಲ್ಲ ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಹೌದು ಶ್ರೀಪಾದ್ ಪಾಟೀಲ್, ಇದು ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಇದ್ದಂತಹ ಪಾಂಗಳ ರಸ್ತೆಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿತ್ತು. ಅಂದ್ರೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿತ್ತು. ಆ ಬಳಿಕ ಬಹಳಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಯೂಟ್ಯೂಬರ್ಗಳ ಪರವಾಗಿ ಜೊತೆಗೆ ಧರ್ಮಸ್ಥಳ ಗ್ರಾಮಸ್ಥರು ಕೂಡ ಆ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಆ ಬಳಿಕ ಧರ್ಮಸ್ಥಳ ಗ್ರಾಮಸ್ಥರು ನಮ್ಮ ಊರಿನ ಬಗ್ಗೆ ಜೊತೆಗೆ ನಮ್ಮ ಊರಿನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ, ಇದು ಸರಿಯಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಬಳಿಕ ಅಲ್ಲಿಂದ ಏನು ಪಾಂಗಳ ರಸ್ತೆಯಿಂದ ರಾತ್ರಿ ವೇಳೆ ಪೊಲೀಸರು ಅಲ್ಲಿಂದ ಚದುರಿಸಿದ್ರು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕುಳಿತು ಬಹಳಷ್ಟು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಎಸ್ಪಿ ಬರಬೇಕು, ಜಿಲ್ಲಾಧಿಕಾರಿ ಬರಬೇಕು ಸ್ಥಳಕ್ಕೆ, ನಮಗೆ ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನೆ ಮಾಡಿದ್ರು. ನೂರಾರು ಮಂದಿ ಗ್ರಾಮಸ್ಥರು ಕೂಡ ಅಲ್ಲಿ ಸೇರಿದ್ರು. ಆ ಬಳಿಕ ಎಸ್ಪಿ ಕೂಡ ಸ್ಥಳಕ್ಕೆ ಬಂದು ಅವರಿಗೆ ಭರವಸೆಯನ್ನು ಕೂಡ ನೀಡಿದ್ರು. ಆ ಬಳಿಕ ಅವರನ್ನು ಅಲ್ಲಿಂದ ಕಳುಹಿಸುವಂತ ವ್ಯವಸ್ಥೆ ಮಾಡಿದ್ರು. ಜೊತೆಗೆ ಈ ಊರಿನ ಪ್ರಮುಖರನ್ನ ಕರೆದು ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂತದ್ದು. ಈಗ ಏನು ದೂರನ್ನು ಕೂಡ ತೆಗೆದುಕೊಂಡಿರುವಂತದ್ದು, ಅಂದ್ರೆ ಎರಡು ಕಡೆ ಕೂಡ ದೂರು ತೆಗೆದುಕೊಂಡಿರುವಂತದ್ದು. ಸದ್ಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ವಾಹಿನಿಯ ವರದಿಗಾರ ಮತ್ತು ಕ್ಯಾಮರಾಮನ್ಗೆ ಹಲ್ಲೆ ನಡೆಸಿದ್ರು, ಅದರ ವಿರುದ್ಧವಾಗಿ ದೂರನ್ನು ತೆಗೆದುಕೊಂಡಿದ್ರು. ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತ